ಸೀತೆಯ ಕಣ್ಣೀರಿನಿಂದ ಆರ್ದ್ರವಾದ ತನ್ನ ಕಠಿಣತೆಯನ್ನ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಂತಹ ವಲ್ಕಲವನ್ನ ಧರಿಸಿದನು. ಯಾರು? ಶ್ರೀರಾಮಚಂದ್ರ. ಅಲ್ಲಿರುವಂತಹ ಎಲ್ಲ ಜನರಿಗೂ ವಿಚಾರ ಗೊತ್ತಾಯ್ತಲ್ಲ, ಹಾಗಾಗಿ ಅಲ್ಲಿರುವಂತಹ ಎಲ್ಲ ಜನರು ಕೂಡ ಶ್ರೀರಾಮನ ಈ ವೇಷವನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾದರು. ಕುಲಗುರುಗಳಾದಂತಹ ವಸಿಷ್ಠರು ಶ್ರೀರಾಮನು ವಲ್ಕಲಧಾರಿಯಾಗಿರುವುದನ್ನು ನೋಡಲಾರದೆ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ತೃತೀಯ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 2ನೇ ವಿಭಾಗದ ಪಾಠವಾದಂತಹ ಅಯೋಧ್ಯ ಕಾಂಡಂ ಎನ್ನುವಂತಹ ಪಾಠದ 5 ದಿನಗಳ ತರಗತಿಯ ಪಾಠವನ್ನು ಇದುವರೆಗೂ ನೀವು ಕೇಳ್ಕೊಂಡಿದ್ರಿ. ಇಂದು ನಾನು 6ನೇ ದಿನದ ತರಗತಿಯ ಪಾಠವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಏನೇನೆಲ್ಲ ವಿಚಾರಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠ ಆಗಿತ್ತು ಎನ್ನುವುದನ್ನ ತಿಳಿಸಿ ಇಂದಿನ ಪಾಠವನ್ನು ನಾನು ಪ್ರಾರಂಭ ಮಾಡ್ತೇನೆ. ಹಿಂದಿನ ತರಗತಿಯಲ್ಲಿ ಶ್ರೀರಾಮಚಂದ್ರನು ಜನತೆಗೆ ತಾನು ವನಕ್ಕೆ ಹೋಗುವಂತಹ ವಿಚಾರವನ್ನ ತಿಳಿಸಿ, ನಂತರ ಲಕ್ಷ್ಮಣ ಹಾಗೂ ಸೀತೆ ಕೂಡ ನನ್ನೊಟ್ಟಿಗೆ ಬರ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ತಿಳಿಸ್ಲಿಕ್ಕೆ ದಶರಥ ಮಹಾರಾಜನ ಹತ್ರ ಹೋಗ್ತಾರೆ. ಆಗ ದಶರಥ ಮಹಾರಾಜ ಬಹಳ ನೋವಿನಿಂದ ತಾನು ಅತ್ತು ರೋಧಿಸ್ತಾನೆ. ಮತ್ತೆ ಮೈ ಮೇಲೆ ಪಿಶಾಚಿ ಬಂದಾಗ ಯಾವ ರೀತಿಯಲ್ಲಿ ಆವೇಶಕ್ಕೊಳಗಾಗ್ತಾನೋ ಆ ರೀತಿಯಲ್ಲಿ ಆತನಿಗೆ ವೇದನೆ ಉಂಟಾಗುತ್ತೆ, ದುಃಖ ಉಂಟಾಗುತ್ತೆ. ಅಷ್ಟು ಆವೇಶಕ್ಕೆ ಒಳಗಾಗಿ ತಾನು ಕೌಸಲ್ಯಲ್ಲಿ ತನ್ನ ಕಷ್ಟವನ್ನ ಹೇಳ್ಕೊಂಡು, ಇಂತಹ ಕಷ್ಟ ಬಂತಲ್ಲ ರಾಮನಿಗೆ ಅಂತ ಹೇಳಿ ರೋಧಿಸ್ತಾನೆ. ಆನಂತರ ಆ ದಶರಥ ಮಹಾರಾಜನು ತನ್ನ ಮಗನನ್ನ ಕಾಡಿಗೆ ಕಳಿಸ್ಬೇಕಲ್ಲ ಅನ್ನುವಂತಹ ದುಃಖದಿಂದ ಒದ್ದಾಡ್ತಿರುವಾಗ ನಂತರ ಸುಮಂತ್ರನೆಂಬ ಮಂತ್ರಿ ಕೂಡ ಹೇಳ್ತಾನೆ. ಆನಂತರ ಆ ದಶರಥನ ಈ ನೋವನ್ನು ನೋಡಲಾಗದಂತಹ ಸುಮಂತ್ರ ಹೇಳ್ತಾನೆ ಕೈಕೇಯಿಗೆ, ಶ್ರೀರಾಮನ ಪಟ್ಟಾಭಿಷೇಕ ಅಂತ ಹೇಳಿ ಜನರೆಲ್ಲರೂ ಬಹಳ ಸಂತೋಷದಿಂದ ಇರ್ತಿರುವಾಗ, ಆ ಸಂತೋಷದ ಮೊಳಕೆಯು ಚಿಗುರುತ್ತಿರುವಾಗಲೇ ನೀನು ಅದಕ್ಕೆ ಪ್ರತಿರೋಧ ಉಂಟಾಗುವಂತೆ ಈ ರೀತಿಯ ಒಂದು ಆಜ್ಞೆಯನ್ನು ಮಾಡಿದೆಯಲ್ಲ, ಇದನ್ನು ನೀನು ಹಿಂದೆಗೆದುಕೋ ಅಂತ ಹೇಳಿ ಕೈಕೇಯಿಗೆ ಆಕೆಯ ತಾಯಿಯ ವಿಚಾರವನ್ನು ಆಧರಿಸಿ ನೀನು ಕೂಡ ನಿನ್ನ ತಾಯಿಯ ರೀತಿಯಲ್ಲಿ ಆಗಬೇಡ ಅಂತ ಹೇಳಿ ಹೇಳ್ತಾನೆ. ಅನಂತರ ಕೈಕೇಯಿ ಹೇಳ್ತಾಳೆ, ಸಗರ ಮಹಾರಾಜನು ತನ್ನ ಮಗನನ್ನೇ ಪರಿಚ್ಛೇದಿಸಿದ್ದ, ಹಾಗಾಗಿ ನೀನು ನನ್ನ ಕೋರಿಕೆಯನ್ನ ನಡೆಸ್ಕೊಡ್ಲೇಬೇಕು ಅಂತ ಹೇಳಿ ಪತಿಯಲ್ಲಿ ತಿಳಿಸ್ತಾಳೆ. ಅಂದ್ರೆ ದಶರಥ ಮಹಾರಾಜನಿಗೆ ವಿನಂತಿಸ್ಕೋತಾಳೆ. ಅನಂತರ ಆ ಸಗರನಾದರೋ ತನ್ನ ಮಗನನ್ನ ಯಾತಕ್ಕಾಗಿ ಪರಿತ್ಯಜಿಸಿದ್ದ ಅನ್ನುವಂತಹ ವಿಚಾರವೂ ಕೂಡ ಅಲ್ಲಿ ತಿಳಿದು ಬರುತ್ತೆ. ಹೀಗಿದ್ರೂ ಕೂಡ ಆಕೆ ತನ್ನ ಯಾವ ಒಂದು ಕೋರಿಕೆಯನ್ನ ಹಿಂತೆಗೆದುಕೊಳ್ಳೋದೇ ಇಲ್ಲ. ಸಗರನ ಮಗನಂತೆ ಅಲ್ಲ, ಶ್ರೀರಾಮಚಂದ್ರನೇ ಬೇರೆ, ಆತನ ಗುಣಗಳೇ ಬೇರೆ ಅಂತ ಹೇಳಿ ಹೇಳ್ತಾನೆ. ಸಗರನ ಮಗನಾದರೋ ಸಿದ್ಧಾರ್ಥನೆಂಬ ಮಾತಿನೊಂದಿಗೆ ಸೇರಿ ಸಗರನ ಮಗನ ಏನ್ ಮಾಡ್ತಾ ಇದ್ದ, ಪ್ರಜೆಗಳಿಗೆ ತೊಂದರೆಯನ್ನ ಕೊಟ್ಟು ಅವರನ್ನ ಸರಿಯೂ ನದಿಯಲ್ಲಿ ಮುಳುಗಿಸಿ ಕೊಲ್ತಾ ಇದ್ದ. ಹಾಗಾಗಿ ಆತರ ತಂದೆಯಿಂದ ಬಹಿಷ್ಕಾರಗೊಂಡಿದ್ದ ಅಂತ ಅನ್ನುವಂತಹ ವಿಚಾರವನ್ನ ಕೂಡ ಅಲ್ಲಿ ತಿಳಿಸಲಾಗುತ್ತೆ. ಆದ್ರೂ ಕೂಡ ಯಾವುದಕ್ಕೂ ಕೂಡ ಬಗ್ಗದೆ ಇರುವಂತಹ ಕೈಕೇಯಿಯು ತನ್ನ ಕೋರಿಕೆಯನ್ನ ನಡೆಸ್ಕೊಡ್ಲೇಬೇಕು ಅಂತ ಹೇಳಿ ಹೇಳ್ತಾಳೆ. ಅದಾದ ನಂತರ ಇಂದಿನ ತರಗತಿಯನ್ನು ನೋಡೋಣ ಮಕ್ಕಳೇ. ಅತ ದಶರಥೇನ ರಾಮಃ ಸಪರಿಚ್ಛದ ಏವ ಗಚ್ಚೇತಿ ನಿರ್ದಿಷ್ಟ ಕೇವಲಂ ಕನಿತ್ರಿ ಪಿಟಕೌ ವಲ್ಕಲ ಯುಗಲಂಚ ಪ್ರಾರ್ಥಯತ. ನಂತರ ದಶರಥನು ರಾಮನನ್ನು ಕುರಿತು ಪರಿಜನರ ಸಹಿತನಾಗಿ ವನಕ್ಕೆ ತೆರಳು ಎಂದು ನುಡಿದನು. ಇಷ್ಟು ಹೇಳಿದ್ರು ಕೂಡ ಕೈಕೇಯಿ ಯಾವಾಗ ಮಂತ್ರಿಯಾದ ಸುಮಂತ್ರ ಹಾಗೂ ದಶರಥ ಮಹಾರಾಜ ಎಷ್ಟೇ ಮಾತನಾಡಿದ್ರು ಕೂಡ ಅವಳು ತನ್ನ ಕಠೋರವಾದಂತಹ ಹೃದಯವನ್ನ ಬದಲಾಯಿಸ್ಕೊಳ್ಳಿಲ್ಲ. ಹಾಗಾಗಿ ಕಡೆಗೆ ದಶರಥ ಮಹಾರಾಜ ರಾಮನಿಗೆ ಹೇಳ್ತಾನೆ, ನೀನು ಪರಿಜನರ ಸಹಿತನಾಗಿ ವನಕ್ಕೆ ತೆರಳು ಅಂತ ಹೇಳ್ತಾನೆ. ಆಗ ರಾಮನು ಗುದ್ದಲಿ, ಬುಟ್ಟಿ ಮತ್ತು 2 ವಲ್ಕಲಗಳನ್ನು ಮಾತ್ರ ಕೋರಿದನು. ಅದಷ್ಟು ಮಾತ್ರ ಬೇಕು ಅಂತ ಹೇಳಿ ಅದನ್ನ ಕೋರ್ತಾನೆ, ಅಂದ್ರೆ ಕೇಳ್ಕೊತಾನೆ. ನಂತರ ಸುಕೋಚಿತಾನಾಂ ಸುವ್ಯಕ್ತ ದಿವ್ಯ ಲಾವಣ್ಯ ಸಂಪದಾಂ ತ್ರಯಾಣಾಂ ಅಪಿ ಕೈಕೇಯಿ ವಲ್ಕಲಾನ್ ನ್ಯುದಪಾಹರತ್. ನಂತರ ಸುಖದಲ್ಲೇ ಬೆಳೆದಿದ್ದಂತಹ ದಿವ್ಯ ಲಾವಣ್ಯವನ್ನು ಹೊಂದಿದ್ದಂತಹ ಆ ಮೂವರಿಗೂ ಸಹ ಕೈಕೇಯಿಯು ವಲ್ಕಲಾದಿಗಳನ್ನ ತಂದು ನೀಡಿದಳು. ಅಲ್ಲೇ ಇದ್ದಂತಹ ಕೈಕೇಯಿ ವನಕ್ಕೆ ತೆರಳುತ್ತಿರುವಂತಹ ರಾಮ, ಲಕ್ಷ್ಮಣ ಹಾಗೂ ಸೀತೆಗೆ ವಲ್ಕಲಾದಿಗಳನ್ನ ತಂದು ನೀಡಿದಳು. ಮುಂದೆ ಅಥ ರಘುಕುಲನಾಥೋ ಮಧ್ಯಮಾಂಬನಿಯೋಗ ಗುಣವತಿ ಪರಿಧಾನೆ ಮಂಗಲಾರ್ಹೆ
ನಿರಾಶಃ ಅದಿ ಕುಚತಟ ವಲ್ಗಜ್ಜಾನಕಿ ಬಾಷ್ಪಸೇಕಾದುಪಗತ ಖರಭಾವಂ ವಲ್ಕಲಂ ಪರ್ಯದತ್ತ. ಅನಂತರ ರಾಮನು ಕೈಕೇಯಿಯ ಆದೇಶದಂತೆ ಮೃದುವಾದ ಮಂಗಳ ವಸ್ತ್ರಗಳನ್ನ ಧರಿಸುವುದರಿಂದ ವಿಮುಖನಾಗಿ ಸೀತೆಯ ಕಣ್ಣೀರಿನಿಂದ ಆರ್ದ್ರವಾದ ತನ್ನ ಕಠಿಣತೆಯನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಂತಹ ವಲ್ಕಲವನ್ನ ಧರಿಸಿದನು. ನಂತರ ಎಲ್ಲರೂ ಕೂಡ ವಲ್ಕಲವನ್ನ ಧರಿಸ್ತಾರೆ. ಸೀತೆಯ ಕಣ್ಣೀರಿನಿಂದ ಆರ್ದ್ರವಾದ ತನ್ನ ಕಠಿಣತೆಯನ್ನ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಂತಹ ವಲ್ಕಲವನ್ನ ಧರಿಸಿದನು. ಯಾರು? ಶ್ರೀರಾಮಚಂದ್ರ. ಅನಂತರ ರಾಮನು ಕೈಕೇಯಿಯ ಆದೇಶದಂತೆ ಮೃದುವಾದ ಮಂಗಳ ವಸ್ತ್ರಗಳನ್ನ ಧರಿಸುವುದರಿಂದ ವಿಮುಖನಾಗಿ, ಮಂಗಳ ವಸ್ತ್ರಗಳನ್ನ ಧರಿಸಿರೋದ್ರಿಂದ ವಿಮುಖನಾಗಿ ಅಂದ್ರೆ ಅವುಗಳನ್ನೆಲ್ಲವನ್ನು ಬಿಟ್ಟು ಸೀತೆಯ ಕಣ್ಣೀರಿನಿಂದ ಆರ್ಧವಾದ ತನ್ನ ಕಠಿಣತೆಯನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಂತಹ ವಲ್ಕಲವನ್ನ ಧರಿಸಿದ ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಮಕ್ಕಳೇ. 38ನೇ ಶ್ಲೋಕದ್ದು ಮುಂದೆ ನೋಡೋಣ. ತತ್ರ ಚಿತ್ರೀಯಂತಹ ಸರ್ವೇ ನಿರ್ವಿಕಾರ ವದನ ಲಕ್ಷ್ಮೀ ಕಮಿಕ್ಷ್ವಾಕು ಕುಲಾಧ್ಯಕ್ಷ ಮಧ್ಯ ಕ್ಷಯಂತ ನೇಪಾಮೇವ ಶೋಕಶಂಕ ಕೀಳಿತ ಮಾನಸಾನಾಂ ಮಾನನೇಪು ಪಾರಂಪರ್ಯಣ ಸ್ಫುರ ದ್ವಿಕಾರಃ. ಆ ಸಂದರ್ಭದಲ್ಲಿ ನಿರ್ವಿಕಾರ ಚಿತ್ರನಾಗಿದ್ದಂತಹ ಇಕ್ಷ್ವಾಕು ಕುಲ ಶ್ರೇಷ್ಠವಾಗಿದ್ದಂತಹ ರಾಮನನ್ನು ನೋಡುತ್ತಿದ್ದ ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಅನಂತರ ಊರಿನ ಜನರೆಲ್ಲರೂ ಕೂಡ ರಾಮನನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾದರು. ಶೋಕತಪ್ತರಾಗಿದ್ದ ಜನರಲ್ಲೇ ಕ್ರಮವಾಗಿ ದುಃಖದ ವಿಕಾರಗಳೆಲ್ಲವೂ ಕಂಡುಬಂದವು. ಅಲ್ಲಿರುವಂತಹ ಎಲ್ಲ ಜನರಿಗೂ ವಿಚಾರ ಗೊತ್ತಾಯ್ತಲ್ಲ, ಹಾಗಾಗಿ ಅಲ್ಲಿರುವಂತಹ ಎಲ್ಲ ಜನರು ಕೂಡ ಶ್ರೀರಾಮನ ಈ ವೇಷವನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾದರು. ನಂತರ ಶೋಕತಪ್ತರಾಗಿದ್ದ ಜನರಲ್ಲೇ ಕ್ರಮವಾಗಿ ದುಃಖದ ಎಲ್ಲ ವಿಕಾರಗಳು ಕೂಡ ಕಾಣಿಸ್ತಾ ಇತ್ತು ಅಂತ ಹೇಳಿ ತಿಳಿಸ್ತಾರೆ. ಮುಂದೆ ಕಿಂತು ಆದರೆ ಸವಲ್ಕಲೆ ದಶರಥೋ ವಿಪಾದ ನಾ ಮೀಲಿತಾಕ್ಷೆ ಯದ ಬುದ್ವಸಿಷ್ಠಃ ತದೇವ ಜಾತಂ ಕರ್ಣಂ ಮಹರ್ಷೇಃ ಕಾಕುಸ್ತಾಯ ಥಾರ್ಥ್ಯ ವಿಲೋಕನಸ್ಯ. ರಾಮನು ವಲ್ಕಲಧಾರಿಯಾಗಿರುವುದನ್ನು ನೋಡಲಾರದೆ ವಸಿಷ್ಠರು ದುಃಖದಿಂದ ತಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡರು. ಕುಲಗುರುಗಳಾದಂತಹ ವಸಿಷ್ಠರು ಶ್ರೀರಾಮನು ವಲ್ಕಲಧಾರಿಯಾಗಿರುವುದನ್ನು ನೋಡಲಾರದೆ ತಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡರು. ಹಾಗಾಗಿ ಈ ಕ್ರಿಯೆಯ ಈ ಪೂಜ್ಯ ಮಹರ್ಷಿಗಳಿಗೆ ಕಾಕುಸ್ತ್ಯ ರಾಮನ ಯಥಾರ್ಥ ದರ್ಶನಕ್ಕೆ ಸಹಾಯವಾಯಿತು ಅಂತ ಹೇಳಿ ಈ 39ನೇ ಶ್ಲೋಕದ ತಾತ್ಪರ್ಯ ಮಕ್ಕಳೇ. ಮುಂದೆ ನೋಡೋಣ. ಅಸ್ಯ ಪೀತಾಂಬರತ್ಯಾಗೆ ಕಿಂ ಜಾತ ವಿಕ್ರಿಯಾ ಪುರ ಇತಿ ಪ್ರತ್ಯಗ್ದೃಶಾಂ ಶ್ರೇಷ್ಠೋ ವಸಿಷ್ಠೋ ನಾತಿವಿವ್ಯತೆ. ಪೀತಾಂಬರವನ್ನು ತ್ಯಜಿಸಿ ವಲ್ಕಲವನ್ನು ಧರಿಸಿದ ರಾಮನಲ್ಲಿ ಯಾವ ವಿಕಾರಗಳೂ ಕಂಡುಬರಲಿಲ್ಲ. ಇಷ್ಟೆಲ್ಲಾ ವಿಚಾರಗಳು ನಡೆದರೂ ಕೂಡ ರಾಮ ಮಾತ್ರ ಸಮಚಿತ್ತನಾಗಿದ್ದ. ಆತನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಕಂಡುಬರಲಿಲ್ಲ. ರಾಮನು ದುಃಖಿತನಾಗಿರಲಿಲ್ಲ. ನೋಡಿ ಮಕ್ಕಳೇ, ರಾಮನ ಗುಣ ಎಂತಹ ಗುಣ ಅಂತ ಹೇಳಿ. ಅದಕ್ಕೆ ಸಕಲ ಗುಣ ಸಂಪನ್ನನಾಗಿರುವಂಥವನು ಶ್ರೀರಾಮಚಂದ್ರ. ಹಾಗಾಗಿ ರಾಮ ದುಃಖಿತನೇ ಆಗ್ಲಿಲ್ವಂತೆ. ಇದನ್ನು ಅರಿತಂತಹ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ವಸಿಷ್ಠರು ಅತಿಯಾಗಿ ದುಃಖವನ್ನ ಅನುಭವಿಸಲಿಲ್ಲ. ಆದ್ರಿಂದ ಈ ರಾಮನ ಗುಣವನ್ನ ಚೆನ್ನಾಗಿ ಅರಿತಿದ್ದಂತಹ ವಸಿಷ್ಠರು ಅತಿಯಾಗಿ ದುಃಖವನ್ನ ಅನುಭವಿಸಲಿಲ್ಲ. ಯಾಕೆಂದ್ರೆ ರಾಮನು ಯಾವಾಗಲೂ ಸಮಚಿತ್ತವಾಗಿಯೇ ಇರ್ತಾನೆ. ಹಾಗಾಗಿ ಈತನ ಗುಣವನ್ನ ತಿಳಿದಿದ್ದಂತಹ ಬ್ರಹ್ಮಜ್ಞಾನಿಗಳಾಗಿರುವಂತಹ ವಸಿಷ್ಠರು ಅತಿಯಾದ ದುಃಖವನ್ನ ಅನುಭವಿಸಲಿಲ್ಲ, ಬಹಳವಾಗಿ ದುಃಖವನ್ನ ಅನುಭವಿಸಲಿಲ್ಲ. ಮುಂದೆ ಸೋಯಂ ಮೈಥಿಲಿ ವಲ್ಕಲ ಧಾರಣ ಮರುಣದ್ ಋಣಸಾರಥಿ ಕುಲಗುರುಹು. ಸೀತೆಯು ವಲ್ಕಲವನ್ನು ಧರಿಸಲು ಉದ್ಯುಕ್ತಳಾದಾಗ ಸೂರ್ಯವಂಶದ ಕುಲಗುರುಗಳಾದ ವಸಿಷ್ಠರು ಅದನ್ನು ತಡೆದರು. ಶ್ರೀರಾಮಚಂದ್ರ ವಲ್ಕಲಧಾರಿಯಾದ, ಅದಾದ ನಂತರ ಸೀತೆಯು ತಾನು ವಲ್ಕಲವನ್ನು ಧರಿಸಲು ಸಿದ್ಧಳಾಗ್ತಾಳೆ. ಆಗ ಉದ್ಯುಕ್ತಳಾದಾಗ ಸೂರ್ಯವಂಶದ ಕುಲಗುರುಗಳಾದಂತಹ ವಸಿಷ್ಠರು ಅವಳನ್ನ ತಡಿತಾರೆ. ಯಾರನ್ನ? ಸೀತಾಮಾತೆಗೆ ಬೇಡ ಅಂತ ಹೇಳಿ ತಡಿತಾರೆ. ಅರ್ಥ ಆಯ್ತಾ? ಮುಂದೆ ತತ್ರ ಪ್ರಯಾಣಾಯ ಪ್ರಣಿಪತಂತಿಂ ಸುಷಾಮಾಶ್ಲಿಷ್ಯ ಪ್ರಸ್ತುತ ಪುತ್ರವಾತ್ಸಲ್ಯ ಕೌಸಲ್ಯ ಬಾಷ್ಪ ಗದ್ಗದ ಭವದತ್. ಪ್ರಯಾಣಕ್ಕೆ ಸಿದ್ಧಳಾಗಿ ನಮಸ್ಕರಿಸಿದಂತಹ ಸೊಸೆಯನ್ನ ಆಲಿಂಗಿಸಿಕೊಂಡಂತಹ ಕೌಸಲ್ಯೆಯು ಪುತ್ರವಾತ್ಸಲ್ಯದಿಂದ ದುಃಖಿತಳಾಗಿ ಗದ್ಗದ ಪೂರ್ವಕವಾಗಿ ಹೀಗೆ ಹೇಳ್ತಾಳೆ. ಕೌಸಲ್ಯವು ಕೂಡ ಬಹಳ
ದುಃಖ ಆಗುತ್ತೆ. ಪ್ರಯಾಣಕ್ಕೆ ಸಿದ್ಧಳಾಗಿ ಹೊರಡೋದಕ್ಕೆ ರೆಡಿಯಾಗಿರುವಂತಹ ಸೀತೆಯನ್ನ ಆಲಂಗಿಸಿಕೊಂಡಂತಹ ಕೌಸಲ್ಯೆಯು ಪುತ್ರ ವಾತ್ಸಲ್ಯದಿಂದ ದುಃಖಿತಳಾಗಿ ಗದ್ಗದಿತವಾದ ತುಂಬಿದ ಕಂಠದಿಂದ, ಬಹಳ ದುಃಖದಿಂದ ಇರುವಾಗ ಗದ್ಗದಿತವಾದಂತಹ ಕಂಠ ಉಂಟಾಗುತ್ತಲ್ಲ, ಆ ರೀತಿಯ ಗದ್ಗದ ಪೂರ್ವವಾಗಿ ಹೀಗೆ ಹೇಳ್ತಾಳೆ. ಏನ್ ಹೇಳ್ತಾಳೆ ಅನ್ನೋದನ್ನ ನೋಡೋಣ. ಧರ್ಮೆ ನಿಧಾ ಕಿರಣಸ್ಯ ಕರೈಹಿ ಕಠೋರೈಹಿ ಕಾಂತಾರ ಮಧ್ಯ ಪದವೀಷು ನಖಂ ಪಚಾಸು ತ್ವಾಂ ವೀಕ್ಷ್ಯ ಸಂಸ್ತುಲ ಪದಾಂ ವನದೇವತಾಭಿ ನಿಂದಿಶ್ಯತೆ ನಿಯತಮೇವ ನಿಮೇಶ ಹಾನಿಹಿ. ಯಾವಾಗ ಸೀತಾದೇವಿ ವಲ್ಕಲಧಾರಿಯಾಗಿ ತನ್ನ ಪತಿಯ ಜೊತೆ ಹೊರಡ್ತಾಳೋ ಅಂತಹ ಸೊಸೆಯನ್ನು ಆಲಂಗಿಸಿಕೊಂಡು ಪುತ್ರ ವಾತ್ಸಲ್ಯದಿಂದ ದುಃಖವನ್ನು ಹೊಂದಿದಂತಹ ಕೌಸಲ್ಯ ಹೇಳ್ತಾಳೆ. 41ನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಮಕ್ಕಳೇ. ಗ್ರೀಷ್ಮ ಕಾಲದಲ್ಲಿ ಅಂದ್ರೆ ಬೇಸಿಗೆಯ ಬಿಸಿಲಿನಲ್ಲಿ ಸೂರ್ಯನ ತೀಕ್ಷ್ಣವಾದ ಕಿರಣಗಳಿಂದ ಕಾಲಿನ ಉಗುರುಗಳೇ ಸೀಳಿ ಬರಲು ಕಾಡಿನ ಮಧ್ಯದಲ್ಲಿ ಎಡವುತ್ತಾ ನಡೆಯುವ ನಿನ್ನನ್ನು ನೋಡಿದ ವನದೇವತೆಗಳು ತಮ್ಮ ಕಣ್ಣು ಮುಚ್ಚದಿರುವಿಕೆಯನ್ನು ನಿಶ್ಚಯವಾಗಿಯೂ ನಿಂದಿಸಿಕೊಳ್ಳುವರು. ಇಲ್ಲಿ ಕವಿ ಭೋಜರಾಜನು ಗ್ರೀಷ್ಮ ಕಾಲದ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಇದರಲ್ಲಿ ಕೌಸಲ್ಯ ಹೇಳುವಂತಹ ಮಾತು, ಬೇಸಿಗೆ ಬಿಸಿಲಿನಲ್ಲಿ ಸೂರ್ಯನ ತೀಕ್ಷ್ಣವಾದ ಕಿರಣಗಳಿಂದ ಕಾಲಿನ ಉಗುರುಗಳೇ ಸೀಳಿ ಬರಲು, ಕಾಲಿನ ಉಗುರುಗಳು ಕೂಡ ಸೀಳಿ ಬರುತ್ತೆ, ಅಂಥ ಬಿಸಿಲಿರುತ್ತೆ ಗ್ರೀಷ್ಮ ಕಾಲದಲ್ಲಿ. ಕಾಡಿನ ಮಧ್ಯದಲ್ಲಿ ಎಡವುತ್ತಾ ನಡೆಯುವ ನಿನ್ನನ್ನು ನೋಡಿದ, ಕಾಡಿನ ಮಧ್ಯದಲ್ಲಿ ಎಡವುತ್ತಾ ನಡೆಯುವಂತಹ ಸೀತೆ, ನಿನ್ನನ್ನು ನೋಡಿದಂತಹ ವನದೇವತೆಗಳು ಕೂಡ ತಮ್ಮ ಕಣ್ಣು ಮುಚ್ಚದಿರುವಿಕೆಯನ್ನು ನಿಶ್ಚಯವಾಗಿಯೂ ನಿಂದಿಸಿಕೊಳ್ಳುವರು. ವನದೇವತೆಗಳು ಕೂಡ ತಾವು ನೀನು ಆ ರೀತಿಯಲ್ಲಿ ನಡೆಯೋದನ್ನ ನೋಡಕ್ಕಾಗದೆ ಕಣ್ಣು ಮುಚ್ಕೋತಾರೆ. ಕಣ್ಣು ಮುಚ್ಚದಿರುವಿಕೆಯನ್ನು ಕೂಡ ನಿಶ್ಚಯವಾಗಿಯೂ ಅವರೇ ನಿಂದಿಸಿಕೊಳ್ಳುವರು. ಅಂದ್ರೆ ಅವರುಗಳಿಗೂ ಕೂಡ ನಿನ್ನ ಮೇಲೆ ಬಹಳ ಕರುಣೆ ಉಂಟಾಗುತ್ತೆ ಅಂತ ಹೇಳಿ ಸುಂದರವಾಗಿ ಈ ಶ್ಲೋಕದ ಮುಖಾಂತರ ತಿಳಿಸಿದ್ದಾನೆ ಭೋಜರಾಜ. ಈ ರೀತಿಯಾದಂತಹ ಬೇಸಿಗೆ ಸುಡು ಬಿಸಿಲಿನಲ್ಲಿ ಕಾಲು ಉಗುರುಗಳು ಕೂಡ ಕಿತ್ತು ಬರುವಂತಹ ಬಿಸಿಲಿನಲ್ಲಿ ನೀವು ವನದಲ್ಲಿ ನಡೆಯುವಾಗ ಕಾಡಿನ ಮಧ್ಯದಲ್ಲಿ ಎಡವುತ್ತಾ ನಡೆಯುವುದನ್ನ ನೋಡಿದಂತಹ ವನದೇವತೆಗಳು ಕೂಡ ಕಣ್ಣನ್ನ ಮುಚ್ಚದೆ ಇರಲಾರರು. ಆ ರೀತಿ ಕಣ್ಣನ್ನ ಮುಚ್ಚದೇ ಇದ್ರೆ ಆ ಕಣ್ಣು ಮುಚ್ಚದಿರುವಿಕೆಯನ್ನು ನಿಶ್ಚಯವಾಗಿಯೂ ನಿಂದಿಸಿಕೊಳ್ಳುವರು ಅಂತ ಹೇಳಿ ವರ್ಣಿಸಿದ್ದಾರೆ. ಮುಂದೆ ಅತ ಮೈಥಿಲೀನಾಥಃ ಸಲಕ್ಷ್ಮಣಃ ಸಪ್ರದಕ್ಷಿಣಂ ರಾಜಾನಾಂ ಜನನೀ ಜನಂ ಚ ಪ್ರಣಮ್ಯ ಪ್ರತಿಷಿದ್ಧ ಪ್ರತಿಹಾರ ಚಕ್ರೋ ನಿಶ್ಚಕ್ರಾಮ. ಅನಂತರ ರಾಮನು ಲಕ್ಷ್ಮಣನೊಡನೆ ತಂದೆಯನ್ನು ತಾಯಿಯರನ್ನು ಪ್ರದಕ್ಷಿಣ ಪೂರ್ವಕವಾಗಿ ನಮಸ್ಕರಿಸಿ ಪ್ರತಿಹಾರಿಗಳನ್ನು ಹಿಂಬಾಲಿಸದಂತೆ ಅಲ್ಲಿಯೇ ತಡೆದು ಹೊರಬಂದನು. ಅನಂತರ ರಾಮನು ಲಕ್ಷ್ಮಣನೊಡನೆ ತಂದೆಯನ್ನು ತಾಯಿಯರನ್ನು ಪ್ರದಕ್ಷಿಣ ಪೂರ್ವಕವಾಗಿ ನಮಸ್ಕರಿಸಿ ತನ್ನ ತಂದೆ ತಾಯಿಗಳಿಗೆ ಪ್ರದಕ್ಷಿಣ ಪೂರ್ವಕವಾಗಿ ನಮಸ್ಕಾರವನ್ನು ಹಾಕಿ ಪ್ರತಿಹಾರಿಗಳನ್ನ ಹಿಂಬಾಲಿಸದಂತೆ, ಅಲ್ಲೂ ಕಾವಲುಗಾಯುತ್ತಾರಲ್ಲ ಅರಮನೆಯಲ್ಲಿ, ಅವರನ್ನ ತಮ್ಮನ್ನು ಹಿಂಬಾಲಿಸದಂತೆ ಹೇಳಿ ಅಲ್ಲಿಯೇ ತಡೆದು ಹೊರ ಬರ್ತಾನೆ. ನಂತರ ರಥೋಪಿ ದಶರಥಾಜ್ಞಾಪ ರಥತ್ರೇಣ ಸುಮಂತ್ರೇಣ ದ್ವಾರಿ ಸಮಾನೀತಃ. ದಶರಥನ ಆಜ್ಞೆಯಂತೆ ಸುಮಂತ್ರನು ರಥವನ್ನು ರಾಜದ್ವಾರದಲ್ಲಿ ನಿಲ್ಲಿಸಿದ್ದನು. ದಶರಥ ಏನು ಆಜ್ಞೆ ಮಾಡಿದ್ನೋ, ರಾಜ ಹೇಗೆ ಆಜ್ಞೆ ಮಾಡಿದ್ನೋ ಅದರಂತೆ ಸುಮಂತ್ರ ರಥವನ್ನ ರಾಜದ್ವಾರದಲ್ಲಿಯೇ ನಿಲ್ಲಿಸಿದ್ದ. ಪುರತಃ ಗಚ್ಚಾಮಃ ಪ್ರಾರಬ್ಧ ಯಾತ್ರಸ್ಯ ರಘುದ್ವಹಸ್ಯ ಪ್ರಾಗೇವ ಸೀತಾ ರಥಮಾರುರೋಹ ಆನೀಲ ರಥ್ಯಂ ರಥಮಾರು ವೃಕ್ಷೋ ರಹಾಂ ಪ್ರಭೋರ ಗ್ರಸರಿ ಪ್ರಭೇವ. ನಂತರ 42ನೇ ಶ್ಲೋಕ ಮಕ್ಕಳೇ. ಹಸಿರು ವರ್ಣದ ಕುದುರೆಗಳಿಂದ ಕೂಡಿರುವ ರಥವನ್ನು ಭಗವಾನ್ ಸೂರ್ಯದೇವನು ಪ್ರವೇಶಿಸುವುದಕ್ಕೆ ಮುಂಚಿತವಾಗಿಯೇ ಆತನ ಕಾಂತಿಯು ಹೇಗೆ ಪ್ರವೇಶಿಸುವುದೋ ಅದೇ ರೀತಿಯಲ್ಲಿ ಪ್ರಯಾಣಕ್ಕೆ ಸಿದ್ಧನಾಗಿದ್ದಂತಹ ರಘುಕುಲ ತಿಲಕನಾದ ರಾಮನು ರಥವನ್ನು ಹತ್ತುವುದಕ್ಕೆ ಮೊದಲೇ ಸೀತೆಯು ರಥವನ್ನೇರಿದಳು. ಎಷ್ಟು ಸುಂದರವಾದ ವರ್ಣನೆ ನೋಡಿ ಮಗಳೇ. ಯಾವಾಗ ರಾಮ ಆ ರಥವನ್ನೇರಿ ಕುಳಿತುಕೊಳ್ಳಕ್ಕೆ ಬರ್ತಾನೋ ಆಗ ಹಸಿರು ವರ್ಣದ ಕುದುರೆಗಳಿಂದ ಕೂಡಿರುವ ರಥವನ್ನು ಭಗವಾನ್ ಸೂರ್ಯದೇವನು ಪ್ರವೇಶಿಸುವುದಕ್ಕೆ ಮುಂಚಿತವಾಗಿಯೇ ಆತನ ಕಾಂತಿ ಹೇಗೆ ಪ್ರವೇಶಿಸುವುದೋ, ಸೂರ್ಯನ ಕಾಂತಿ ಹೇಗೆ ಆ ರಥದಲ್ಲಿ ಪ್ರವೇಶಿಸುವುದೋ ಅದೇ ರೀತಿಯಲ್ಲಿ ಪ್ರಯಾಣಕ್ಕೆ ಸಿದ್ಧನಾಗಿದ್ದಂತಹ ರಘುಕುಲ ತಿಲಕನಾದ ರಾಮನು ರಥವನ್ನು ಹತ್ತುವುದಕ್ಕೆ ಮೊದಲೇ ಸೀತೆಯು ರಥವನ್ನೇರಿದಳು. ರಾಮ ಬರೋದಕ್ಕೆ ಮುಂಚೆನೆ ಸೀತೆ ರಥವನ್ನ ಏರಿ ಕುಳಿತಿದ್ಲು ಅಂತ ಹೇಳಿ ತಿಳಿಸ್ತಾರೆ ಮಕ್ಕಳೇ. ಮುಂದೆ ದಶರಥೀಚ ರಥಮಾರುರುಹತು. ಅನಂತರ ರಾಮ ಲಕ್ಷ್ಮಣರು ರಥವನ್ನೇರಿದರು. ಸೀತೆ ರಥವನ್ನ ಮೊದಲೇ ಹತ್ತಿ ಕುಳಿತಿದ್ಲು. ಅದಾದ ನಂತರ ರಾಮ ಮತ್ತೆ ಲಕ್ಷ್ಮಣರಿಬ್ಬರು ಕೂಡ ರಥವನ್ನ ಏರಿ ಕುಳಿತರು.
ಯಥಾ ಯಥಾ ರಾಘವ ರಾಜಧಾನಿಂ ವಿಹಾಯ ಸೀತಾ ವಿಪಿನೋತ್ಸುಕಾಭೂತ್ ತಥಾ ತಥಾ ಜಾಯತ ಯಾತು ಕಾಮ ಲಂಕಾಮಿನ ರಾಕ್ಷಸ ರಾಜಲಕ್ಷ್ಮೀ. ಸೀತೆಯು ರಘುಕುಲ ರಾಜಧಾನಿಯಾದ ಅಯೋಧ್ಯೆಯನ್ನು ತ್ಯಜಿಸಿ ಅರಣ್ಯಕ್ಕೆ ತೆರಳಲು ಎಷ್ಟೆಷ್ಟು ಉತ್ಸುಕಳಾದಳೋ ಅಷ್ಟೆಷ್ಟು ರಾಕ್ಷಸ ರಾಜ ರಾವಣನ ರಾಜಲಕ್ಷ್ಮಿಯು ಲಂಕೆಯನ್ನು ತ್ಯಜಿಸಲು ಉದ್ಯುಕ್ತಳಾದಳು. ಇಲ್ಲಿ ಯಾವಾಗ ಸೀತೆ ಕೂಡ ಅಯೋಧ್ಯೆಯನ್ನು ತ್ಯಜಿಸಿ ಅರಣ್ಯಕ್ಕೆ ಬರಲು ಉತ್ಸುಕಳಾದಳೋ ಅಷ್ಟೆಷ್ಟು ಕೂಡ ರಾಕ್ಷಸ ರಾಜನಾದಂತಹ ರಾವಣನ ರಾಜಲಕ್ಷ್ಮಿಯು ಕೂಡ ಆ ಲಂಕೆಯನ್ನು ತ್ಯಜಿಸಲು ಉದ್ಯುಕ್ತಳಾದಳು ಅಂತ ಹೇಳಿ ತಿಳಿಸಲಾಗಿದೆ. ಇದು ಈ ಶ್ಲೋಕದ ತಾತ್ಪರ್ಯ ಮಕ್ಕಳೇ. ಮುಂದೆ ಆಭಾಲ ವೃದ್ಧ ಮನುಗಚ್ಚತಿ ರಾಮಭದ್ರಮೇಶ ಪುರಿ ತದಿಹ ಮಾ ಖಲು ನಿರ್ಗುಣಾಸ್ಯಾಂ ಇತ್ಯಾದರಾದಿವ ಧರಾ ಬಹುಧಾ ವಿಧಾಯ ಧೂಲಿಚ್ಚ ಲಾನಿ ಜತನುಂ ತಮನು ಪ್ರತಸ್ಥೆ. ನಂತರ ಈ ಅಯೋಧ್ಯ ನಗರವು ಆಬಾಲ ವೃದ್ಧರ ಆದಿಯಾಗಿ ರಾಮನನ್ನ ಹಿಂಬಾಲಿಸ್ತಾ ಇದೆ. ಇಡೀ ಅಯೋಧ್ಯ ನಗರದ ಜನರಿಗೆಲ್ಲರಿಗೂ ಕೂಡ ಬಹಳ ದುಃಖ ಉಂಟಾಗಿದೆ. ಆಗ ಎಲ್ಲರೂ ಕೂಡ ಶ್ರೀರಾಮನನ್ನ ಹಿಂಬಾಲಿಸಿ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ನನ್ನನ್ನು ಗುಣವಿರೋಧಿ ಎಂದು ಭಾವಿಸದಿರಲಿ ಎಂದಾಲೋಚಿಸಿದ ಭೂಮಿಯು ಧೂಳಿನ ಕಣದ ರೂಪದಲ್ಲಿ ತನ್ನನ್ನು ಬಹುವಾಗಿ ವಿಭಜಿಸಿಕೊಂಡು ರಾಮನನ್ನು ಹಿಂಬಾಲಿಸತೊಡಗಿತು. ಎಂಥ ಸುಂದರವಾದ ವರ್ಣನೆ ನೋಡಿ ಮಕ್ಕಳೇ. ಆ ಭೂಮಿಯು ಕೂಡ ತನ್ನನ್ನು ಗುಣವಿರೋಧಿ ಎಂದು ಭಾವಿಸದೇ ಇರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಎದ್ದಿರುವಂತಹ ಧೂಳಿನ ಕಣಗಳನ್ನು ವಿಭಜನೆಯನ್ನ ಮಾಡಿ ಧೂಳಿನ ಕಣದ ರೂಪದಲ್ಲಿ ತನ್ನನ್ನು ಬಹುವಿಧವಾಗಿ ವಿಭಜಿಸಿಕೊಂಡು ರಾಮನನ್ನ ಹಿಂಬಾಲಿಸತೊಡಗಿತು. ಆ ಧೂಳಿನ ಮುಖಾಂತರವಾಗಿ ತನ್ನನ್ನು ಬಹುವಾಗಿ ವಿಭಜಿಸಿಕೊಂಡಂತಹ ಭೂಮಿ ಅದು ಕೂಡ ರಾಮನನ್ನ ಹಿಂಬಾಲಿಸ್ತು, ತನ್ನನ್ನ ಗುಣವಿರೋಧಿ ಅಂತ ತಿಳ್ಕೋಬಾರ್ದು ಅಂತ ಹೇಳಿ. ಎಷ್ಟು ಸುಂದರವಾಗಿರುವಂತಹ ಶ್ಲೋಕದ ಅರ್ಥ ಅಲ್ವಾ ಮಕ್ಕಳೇ. ಈ ಶ್ಲೋಕದ ಅರ್ಥ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೇನೆ. ಈ ವಾಕ್ಯಗಳೆಲ್ಲವೂ ಕೂಡ ನಿಮಗೆ ಅನೋಟೇಷನ್ಗೆ ಬರುತ್ತೆ ಮಕ್ಕಳೇ. ಧೂಳಿಚ್ಚಲ ನಿಜತನು ತಮನು ಪ್ರತಸ್ಥೆ, ನಿಮಗೆ ಅನೋಟೇಷನ್ಗೆ ಈ ವಾಕ್ಯಗಳೆಲ್ಲ ಬರುತ್ತೆ ಮಕ್ಕಳೇ. ಮುಂದೆ ನೃಪಸುಖಂ ವಿಮುಖೇನ ಕೇನ ಕಾಂತೇನ ಸಾಕಂ ದುಹಿತರಿ ವಿಧಿಪಾಕತ್ ಕಾನನಾಯ ವ್ರಜಂತ್ಯಾಂ ಅಕುಶಲಮಿತಿ ಮತ್ವ ನೂನ ಮನ್ಹಾಯ ಧಾತ್ರಿ ಪರಿಜನ ಮುಖ ಬಾಷ್ಪಂ ಪಾಂಸುಬಿಹಿ ಪರ್ಯಹಾರ್ಷೇತ್. ನಂತರ ರಾಜ್ಯಾದಿ ಸುಖದಿಂದ ವಿಮುಖನಾದ ಪತಿಯೊಡನೆ ತನ್ನ ಪುತ್ರಿಯಾದ ಸೀತೆಯು ವಿಧಿವಶಾತ್ ಕಾಡಿಗೆ ತೆರಳುತ್ತಿರುವಳು. ಈ ಸಂದರ್ಭದಲ್ಲಿ ಪರಿಜನರ ಕಣ್ಣೀರು ಅಮಂಗಳ ರೂಪವಾಗದಿರಲಿ ಎಂದಾಲೋಚಿಸಿದ ಸೀತೆಯ ತಾಯಿಯಾದ ಭೂದೇವಿಯು ಸುತ್ತಲೂ ಆವರಿಸಿದ ಧೂಳಿನಿಂದ ಆ ಪರಿಜನರ ಕಣ್ಣೀರನ್ನ ದೂರೀಕರಿಸಿದಳು. ನೋಡಿ ಮಕ್ಕಳೇ, ಎಂತಹ ಸುಂದರವಾದ ವರ್ಣನೆ. ಸೀತೆಯಾದರೂ ಭೂದೇವಿಯ ಮಗಳು, ಹಾಗಾಗಿ ತನ್ನ ಮಗಳಾದಂತಹ ಸೀತೆಯು ರಾಜ್ಯಾದಿ ಸುಖದಿಂದ ದೂರವಾಗಿ ತನ್ನ ಪತಿಯೊಡನೆ ಕಾಡಿಗೆ ಹೋಗ್ತಾ ಇದ್ದಾಳೆ. ಸೀತೆಯು ವಿಧಿವಶಾತ್ ಕಾಡಿಗೆ ತೆರಳುತ್ತಿರುವಳು. ಈ ಸಂದರ್ಭದಲ್ಲಿ ಪರಿಜನರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅವರ ಕಣ್ಣೀರು ಅಮಂಗಳ ರೂಪವಾಗದಿರ್ಲಿ ಅಂತ ಆಲೋಚಿಸಿದಂತಹ ಭೂಮಿ ತಾಯಿ ಕೂಡ ಆ ಸೀತೆಯ ತಾಯಿಯು ಭೂದೇವಿ ಸುತ್ತಲೂ ಆವರಿಸಿದ ಧೂಳಿನಿಂದ, ಎಲ್ಲ ಕಡೆಯೂ ಧೂಳು ಆವರಿಸಿರುತ್ತೆ, ಆ ಧೂಳಿನಿಂದ ಪರಿಜನರ ಕಣ್ಣೀರನ್ನ ದೂರೀಕರಿಸಿದಳು. ಧೂಳಿನಿಂದ ಅಲ್ಲಿರುವಂತಹ ಪರಿಜನರ ಕಣ್ಣೀರನ್ನ ದೂರೀಕರಿಸಿದ್ಲು ಅಂತ ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಮಕ್ಕಳೇ. ಮುಂದೆ ರಾಮಾನುಸಾರ ರಸನಿರ್ಗತ ಪೌರವರ್ಗ ಸಂಸ್ಥಾನ ಮಾತ್ರ ಗೃಹಚತ್ವಾರ ರಾಜಮಾರ್ಗ ನಿರ್ಮುಕ್ತ ಭೋಗ ಭುಜಗತ್ವಗಿವ ಕ್ಷಣೇನ ಲಗ್ವಿ ಬಭೂವ ಕುಪುಂಗವ ರಾಜಧಾನಿ. ಆನಂತರ ಮುಂದೆ ಪೌರ ಜನರೆಲ್ಲರೂ ರಾಮನನ್ನೇ ಹಿಂಬಾಲಿಸುವುದರಲ್ಲಿ ಪ್ರೀತಿಯನ್ನ ಹೊಂದಿರುವುದರಿಂದ ಊರಿನ ಜನರು ಪುರಜನರೆಲ್ಲರೂ ಕೂಡ ಶ್ರೀರಾಮನನ್ನೇ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ನಗರದಲ್ಲಿದ್ದ ಮನೆ ಅಂಗಳ ರಾಜಬೀದಿಗಳೆಲ್ಲವೂ ಕೇವಲ ಸ್ಥಳ ಮಾತ್ರ ಉಳ್ಳವುಗಳಾದವು. ಆಗ ಎಲ್ಲರೂ ಕೂಡ ರಾಮನನ್ನೇ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅಯೋಧ್ಯ ನಗರದಲ್ಲಿ ಮನೆ ಅಂಗಳ ರಾಜಬೀದಿಗಳೆಲ್ಲವೂ ಕೇವಲ ಸ್ಥಳ ಮಾತ್ರ ಉಳ್ಳವುಗಳಾದವು. ಸರ್ಪವು ತನ್ನ ದೇಹದ ಮೇಲಿರುವ ಪೊರೆಯನ್ನು ಕಳಿಸಿದಾಗ ಕ್ಷಣದಲ್ಲಿಯೇ ಆ ಪೊರೆಯು ಅಂದ್ರೆ ಆ ಚರ್ಮವು ಹೇಗೆ ಅತ್ಯಂತ ಹಗುರವಾಗುವುದೋ ಅದೇ ರೀತಿಯಲ್ಲಿ ರಘುರಾಜರ ರಾಜಧಾನಿಯು ಹಗುರವಾಯಿತು. ಅಂದ್ರೆ ಆ ಅಯೋಧ್ಯ ನಗರ ಯಾವಾಗ ಶ್ರೀರಾಮನನ್ನ ಹಿಂಬಾಲಿಸಿಕೊಂಡು ಎಲ್ಲ ಪುರಜನರು ಆ ಅಯೋಧ್ಯ ನಗರದಿಂದ ಹೊರಟ್ರೋ ಆಗ ಅಯೋಧ್ಯ ನಗರದಲ್ಲಿ ಬರೀ ರಾಜಬೀದಿಗಳೆಲ್ಲವೂ ಕೇವಲ ಸ್ಥಳ ಮಾತ್ರವಾಗಿ ಉಳ್ಳವುಗಳಾದವು. ಮನೆ ಅಂಗಳ ರಾಜಬೀದಿಗಳೆಲ್ಲವೂ ಪೂರ್ತಿಯಾಗಿ ಖಾಲಿ ಆದಂತೆ ಇತ್ತು. ಹೇಗಿತ್ತಪ್ಪ ಅಂದ್ರೆ ಸರ್ಪ ಹೇಗೆ ತನ್ನ ದೇಹದ ಮೇಲಿರುವ ಪೊರೆಯನ್ನ ಕಳಿಸಿದಾಗ
ಕ್ಷಣದಲ್ಲಿಯೇ ಆ ಪೊರೆಯು ಹೇಗೆ ಅತ್ಯಂತ ಹಗುರವಾಗುತ್ತೋ ಅದೇ ರೀತಿಯಲ್ಲಿ ರಘುರಾಜನ ರಾಜಧಾನಿಯು ಹಗುರವಾಯಿತು. ಅಂದ್ರೆ ಅಲ್ಲಿ ನಿಶ್ಶಬ್ದತೆ ಉಂಟಾಯಿತು, ಅಲ್ಲಿ ಯಾರೂ ಇರಲಿಲ್ಲ. ಸಂಪೂರ್ಣವಾಗಿ ಆ ರಘುರಾಜರ ರಾಜಧಾನಿಯು ಹಗುರವಾಯಿತು ಅಂತ ಹೇಳಿ ವರ್ಣನೆಯನ್ನ ಮಾಡಿದ್ದಾರೆ ಎನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಯಿತು ಮಕ್ಕಳೇ. ಇಂದಿನ ಪಾಠದ ಸಾರಾಂಶವನ್ನ ಒಮ್ಮೆ ನೋಡೋಣ. ಯಾವಾಗ ದಶರಥ ಮಹಾರಾಜನ ಬಳಿಗೆ ಹೋಗಿ ರಾಮ ಹೇಳ್ತಾನೆ, ನಾನು ಹೊರಡುವುದರ ಜೊತೆಗೆ ನನ್ನ ಜೊತೆಯಲ್ಲಿ ಲಕ್ಷ್ಮಣ ಮತ್ತೆ ಸೀತೆ ಕೂಡ ಬರ್ತಾ ಇದ್ದಾರೆ ಅಂತ. ಈ ವಿಚಾರವನ್ನು ಕೇಳಿದಂತಹ ದಶರಥ ಮಹಾರಾಜನಿಗೆ ಬಹಳ ಬೇಜಾರಾಗುತ್ತೆ. ಅನಂತರ ಆತ ತನ್ನ ಮಗನಾದ ರಾಮನಿಗೆ ಅನಂತರ ತನಗೆ ಉಂಟಾದ ದುಃಖವನ್ನ ಆತ ಕೌಸಲ್ಯಲ್ಲಿ ಹಂಚಿಕೊಂಡು ರೋಧಿಸ್ತಾನೆ. ಅನಂತರ ಸುಮಂತ್ರ ಅನೇಕ ವಿಧವಾಗಿ ಕೈಕೇಯಿಗೆ ಹೇಳ್ತಾನೆ, ನೀನು ನಿನ್ನ ಪ್ರತಿಜ್ಞೆಯನ್ನ ಹಿಂದಕ್ಕೆ ತೆಗೆದುಕೋ ಅಂತ. ಆದ್ರೆ ಅವಳು ಅನೇಕ ಉದಾಹರಣೆಯನ್ನು ಹೇಳ್ತಾ ತಾನು ತನ್ನ ವರವನ್ನ ಹಿಂದಕ್ಕೆ ತೆಗೆದುಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ದಶರಥ ಮಹಾರಾಜ ತನಗೆ ಒಪ್ಪಿಗೆ ಇಲ್ಲದ ಮನಸ್ಸಿನಲ್ಲಿ, ಅಂದ್ರೆ ಬಹಳ ದುಃಖದಿಂದ ಶ್ರೀರಾಮನಿಗೆ ಕಾಡಿಗೆ ಹೋಗಲು ಅನುಮತಿಯನ್ನ ಕೊಡ್ತಾನೆ. ಅನಂತರ ರಾಮ ತನಗೆ ಕಾಡಿಗೆ ಬೇಕಾದಂತಹ ಯಾವ ಸಾಧನಗಳು ಬೇಕೋ ಅಷ್ಟನ್ನು ಮಾತ್ರ ಅಲ್ಲಿ ಕೇಳಿಕೊಂಡು ಅಲ್ಲಿಂದ ಹೊರಡ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಆ ಕೈಕೇಯಿಯು ಆ 3 ಜನರಿಗೂ, ರಾಮ ಲಕ್ಷ್ಮಣ ಸೀತೆ 3 ಜನರಿಗೂ ಕೂಡ ಕಾಡಿಗೆ ಹೋಗುವುದಕ್ಕೆ ವಲ್ಕಲಗಳನ್ನ ತಂದು ಕೊಡ್ತಾಳೆ. ಕಾಡಿಗೆ ಹೋಗುವಾಗ ಧರಿಸುವಂತಹ ಬಟ್ಟೆಗಳನ್ನ ತಂದು ಕೊಡ್ತಾಳೆ. ಅನಂತರ ಎಲ್ಲರೂ ಕೂಡ ವಲ್ಕಲಧಾರಿಗಳಾಗಿ ಅಲ್ಲಿಂದ ಹೊರಡ್ತಾರೆ. ಬಹಳ ದುಃಖ ಉಂಟಾಗುತ್ತೆ, ಎಲ್ಲರಿಗೂ ಕೂಡ ಬಹಳ ದುಃಖ ಉಂಟಾಗುತ್ತೆ. ಆ ರಾಮನು ತನ್ನ ಲಕ್ಷ್ಮಣನೊಡನೆ ತನ್ನ ತಂದೆ ತಾಯಿಗಳಿಗೆ ಪ್ರದಕ್ಷಿಣ ನಮಸ್ಕಾರವನ್ನ ಹಾಕಿ ಆ ಅರಮನೆಯಿಂದ ಹೊರಡ್ತಾನೆ. ಹೊರಡುವಾಗ ಹಿಂಬಾಲಿಸಬೇಡಿ ಅಂತ ಹೇಳಿ ಆ ಪ್ರತಿಹಾರಿಗಳಿಗೆ ಹೇಳ್ತಾನೆ. ಈ ದೃಶ್ಯವನ್ನು ನೋಡಿದಂತಹ ಕುಲಗುರುಗಳಾದಂತಹ ವಸಿಷ್ಠರಿಗೂ ಕೂಡ ಬಹಳ ನೋವುಂಟಾಗುತ್ತೆ. ಅವರು ತಮ್ಮ ಕಣ್ಣುಗಳನ್ನ ಮುಚ್ಕೋತಾರೆ. ರಾಮ ಈ ರೀತಿಯಲ್ಲಿ ಕಾಡಿಗೆ ಹೋಗ್ಬೇಕಾಗಿದೆಯಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಬಹಳ ದುಃಖ ಆಗುತ್ತೆ. ಆದ್ರೆ ಬ್ರಹ್ಮಜ್ಞಾನಿಗಳಾದಂತಹ ಆ ವಸಿಷ್ಠರು ತಮಗೆ ತಾವೇ ಸಮಾಧಾನವನ್ನು ಮಾಡ್ಕೋತಾರೆ. ಜೊತೆಗೆ ಶ್ರೀರಾಮಚಂದ್ರನಲ್ಲಿ ಯಾವುದೇ ಬದಲಾವಣೆ ಕೂಡ ಇರಲ್ಲ, ಆತ ಸಮಚಿತ್ತದಿಂದ ಇರ್ತಾನೆ. ಅನಂತರ ರಾಮ ಮತ್ತೆ ಲಕ್ಷ್ಮಣರಿಬ್ಬರು ರಥವನ್ನ ಏರಿ ಕುಳಿತುಕೊಳ್ಳೋಕೆ ಬರ್ತಾರೆ. ಅಷ್ಟರಲ್ಲಿ ಸೀತಾದೇವಿ ಈಗಾಗಲೇ ರಥವನ್ನ ಏರಿ ಕುಳಿತಿರ್ತಾಳೆ. ಅನಂತರ ಮೂವರು ಕೂಡ ರಥವನ್ನೇರಿ ಅಯೋಧ್ಯೆಯಿಂದ ಹೊರಡ್ತಾರೆ. ಆಗ ಆ ಪುರ ಜನರೆಲ್ಲರೂ ಕೂಡ ಬಹಳವಾಗಿ ದುಃಖಿಸ್ತಾರೆ ಮತ್ತು ಆ ರಾಮನನ್ನ ಹಿಂಬಾಲಿಸ್ತಾರೆ. ಆ ಭೂದೇವಿಯು ಕೂಡ ಧೂಳಿನ ಕಣದ ರೂಪದಲ್ಲಿ ವಿಭಜನೆಯನ್ನ ಹೊಂದಿ ತಾನು ಕೂಡ ಅವರನ್ನ ಹಿಂಬಾಲಿಸ್ತಾಳೆ. ಆಗ ಆ ಭೂಮಿ ತಾಯಿ ಹೇಳ್ತಾಳೆ, ಸೀತಾದೇವಿ ಭೂಮಿ ತಾಯಿಯ ಮಗಳು, ಹಾಗಾಗಿ ಅವಳು ಹೇಳ್ತಾಳೆ ತನ್ನ ಮಗಳು ಆ ರಾಜಭವನದ ಸುಖವನ್ನ ಬಿಟ್ಟು ತನ್ನ ಪತಿಯೊಡನೆ ವಿಧಿವಶಾತ್ ಕಾನನಕ್ಕೆ ತೆರಳುತ್ತಾ ಇದ್ದಾಳೆ. ಆ ಭೂಮಿ ತಾಯಿಯು ಕೂಡ ತನ್ನ ಮಗಳಿಗೆ ಉಂಟಾದಂತಹ ಈ ರೀತಿಯಾದಂತಹ ಒಂದು ಘಟನೆಯಿಂದ ಅವಳು ಕೂಡ ಬಹಳ, ಪರಿಜನರು ಬಹಳ ದುಃಖದಿಂದ ಅಳ್ತಾ ಇದ್ದಾರೆ, ಅವರ ದುಃಖ ಅಮಂಗಳಕರವಾಗದಿರ್ಲಿ ಅಂತ ಹೇಳಿ ಸುತ್ತಲೂ ಆವರಿಸಿರುವಂತಹ ಧೂಳಿನಿಂದ ಆ ಜನರ ಕಣ್ಣೀರನ್ನ ದೂರ ಮಾಡ್ತಾಳೆ. ಯಾಕೆಂದ್ರೆ ಭೂಮಿ ತಾಯಿಯ ಮಗಳೇ ಸೀತಾಮಾತೆ. ಹಾಗಾಗಿ ನಂತರ ಪೌರ ಜನರೆಲ್ಲರೂ ರಾಮನನ್ನೇ ಹಿಂಬಾಲಿಸಿದಲ್ಲಿ ಇದ್ದಾಗ ರಾಮನಲ್ಲಿ ಪ್ರೀತಿಯನ್ನ ಹೊಂದಿರೋದ್ರಿಂದ ಆ ನಗರದಲ್ಲಿದ್ದಂತಹ ಮನೆ, ಅಂಗಳ, ರಾಜಬೀದಿಗಳೆಲ್ಲವೂ ಕೇವಲ ಸ್ಥಳವಾಗಿ ಉಳ್ಳವುಗಳಾಗ್ತವೆ. ಯಾವ ರೀತಿಯಲ್ಲಪ್ಪ ಅಂದ್ರೆ, ಸರ್ಪವು ತನ್ನ ದೇಹದ ಮೇಲಿರುವ ಪೊರೆಯನ್ನ ಕಳಿಸಿದಾಗ ಆ ಕ್ಷಣದಲ್ಲಿ ಆ ಪೊರೆಯು ಹೇಗೆ ಅತ್ಯಂತ ಹಗುರವಾಗುತ್ತೋ ಅದೇ ರೀತಿಯಲ್ಲಿ ರಘುರಾಜರ ಆ ರಾಜಧಾನಿಯು ಹಗುರವಾಯಿತು, ಅಲ್ಲಿ ಜನವೇ ಇರಲಿಲ್ಲ. ಆ ರೀತಿ ಇಡೀ ನಗರ ಏನಾಯ್ತು, ಹಗುರವಾಯಿತು ಅಂತ ಹೇಳಿ ತಿಳಿಸಿದ್ದಾರೆ. ಇಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಕ್ತಾಯವಾಯಿತು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.